ಆಯ್ತು ನಿಮಗೆ? ಸರ್ ಏನು ಇಷ್ಟ ಆಯ್ತು? ಮೂವಿ ಹೇಗಿತ್ತು ಹೇಳಿ ಸರ್? ಸೂಪರ್ ಇಷ್ಟ ಆಯ್ತು ನಿಮಗೆ? ಸೂಪರ್ ಇದೆ, ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಸಕ್ಕತ್ತಾಗಿದೆ. ಏನು ಇಷ್ಟ ಆಯ್ತು ಫಿಲಮಲ್ಲಿ? ಮೂವಿ ಹೇಗಿತ್ತು ಹೇಳಿ? ಚೆನ್ನಾಗಿದೆ, ಚೆನ್ನಾಗಿದೆ. ಇಷ್ಟ ಆಯ್ತಾ? ಹೀರೋನ ಆ್ಯಕ್ಟಿಂಗ್ ಹೇಗಿತ್ತು? ಚೆನ್ನಾಗಿದೆ ಎಲ್ಲ. ಚೆನ್ನಾಗಿದೆ. ಸಾಂಗ್ ಏನು? ಮೂವಿ ಹೇಗಿತ್ತು ಹೇಳಿ? ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ಸಾಂಗ್ ಇದೆ, ಫೈಟ್ ಇದೆ, ಅದೇ ಕಾನ್ಸೆಪ್ಟ್ ಎಲ್ಲ ನೋಡಬೇಕಿತ್ತು. ಓಕೆ, ವೆರಿ ಗುಡ್. ಚೆನ್ನಾಗಿದೆ. ಇಷ್ಟು ಹಾಂ. ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಹೀರೋ ಆ್ಯಕ್ಟಿಂಗು ಸಕ್ಕತ್ತಾಗಿ ಮಾಡಿದ್ದಾರೆ. ಬನ್ನಿ ಎಲ್ಲ ಚೆನ್ನಾಗಿ ನೋಡಿ, ಎಲ್ಲ ಪ್ರೇಕ್ಷಕರು ಬನ್ನಿ ಎಲ್ಲ ಚೆನ್ನಾಗಿ ನೋಡಿ ಆಶೀರ್ವದಿಸಿ. ಮೂವಿ ಹೇಗಿತ್ತು ಹೇಳಿ? ಚೆನ್ನಾಗಿದೆ ಮೇಡಮ್. ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯಿತು. ಇಷ್ಟ ಆಯ್ತು ಸರ್? ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಅನಿಸ್ತು ಹೇಳಿ ಸರ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಸರ್? ಹೀರೋನ ಆ್ಯಕ್ಟಿಂಗು ಚೆನ್ನಾಗಿದೆ. ಹೊಸದಾಗಿ ಪ್ರೊಡ್ಯೂಸರ್ ಕಮ್ ಆ್ಯಕ್ಟರ್ ಆಗಿ ವೆಂಕಟೇಶ್ ಮೂರ್ತಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಸ್ಟಂಟ್ಸ್ ಕೊಟ್ಟಿದ್ದಾರೆ. ಈ ಪಿಕ್ಚರಲ್ಲಿ ಒಂದು ಒಳ್ಳೆ ಮೆಸೇಜ್ ಬಂದಿದೆ, ಹನಿ ಟ್ರ್ಯಾಪ್ ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಸುಮಾರು ನಡೀತಾ ಇದೆ ಬೆಂಗಳೂರಲ್ಲ, ಸುಮಾರು ಇಂಡಿಯಾದೆಲ್ಲ ಪೂರ್ತಿ ನಡೀತಾ ಇದೆ ಹನಿ ಟ್ರ್ಯಾಪ್ ಅನ್ನೋ. ಹನಿ ಟ್ರ್ಯಾಪ್ ಯಾವ ಥರ ಮಾಡ್ತಾರೆ, ಹನಿ ಟ್ರ್ಯಾಪಿಂದ ಏನೇನು ಅನಾಹುತ ಆಗಿದೆ, ಹನಿ ಟ್ರ್ಯಾಪಿಂದ ಯಾವ ಥರ ಇದಾಗ್ಬೋದು ಅಂತೇಳಿ ಈ ಪಿಕ್ಚರಲ್ಲಿ ತೋರಿಸಿದ್ದಾರೆ. ಎಲ್ಲ ಕುಟುಂಬ ಸಮೇತವಾಗಿ ಫ್ಯಾಮಿಲಿ ನೋಡೋಂಥ ಒಂದು ಪಿಕ್ಚರ್. ಈ ಇನ್ಸಿಡೆಂಟ್ ತುಂಬ ಹನಿ ಟ್ರ್ಯಾಪ್ ಅನ್ನೋದು ಬಂದು ಇಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಅದನ್ನು ಯಾವ ಥರ ನಿರ್ಮೂಲನೆ ಮಾಡಿದ್ದಾರೆ ಅಂತಂದ್ರೆ ಈ ಪಿಕ್ಚರಲ್ಲಿ ತೋರಿಸಿದ್ದಾರೆ ಮೇಡಮ್. ಪಿಕ್ಚರ್ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು. ಥ್ಯಾಂಕ್ ಯು ಮ್ಯಾಮ್. ಮೂವಿ ಹೇಗಿತ್ತು ಹೇಳಿ? ಇಷ್ಟ ಆಯ್ತಮ್ಮ? ಯಾರ ಕ್ಯಾರೆಕ್ಟರ್ ಇಷ್ಟ ಆಯ್ತು ನಿಮಗೆ? ಯಾರು ಸೀನ್, ಹೀರೋದ ಹೀರೋನ್ದ ಇಷ್ಟ ಆಯ್ತಾ ಹೇಳಿ ಮ್ಯಾಮ್? ಮೂವಿ ಚೆನ್ನಾಗಿದೆ, ಎಲ್ಲರೂ ಫುಲ್ ಫ್ಯಾಮಿಲಿ ಬಂದು ಮೂವಿ ನೋಡಿ ಖುಷಿ. ಮೂವಿ ನೋಡಿದ್ರೆ ಮೂವಿ ನೋಡಿ ಚೆನ್ನಾಗೈತೆ, ಎಲ್ಲರೂ ಇದೇ ಥರನೇ ಇಷ್ಟಪಟ್ಟು ಮೂವಿ ಚೆನ್ನಾಗಿ ನೋಡಿ. ಹೇಗಿತ್ತು? ಚೆನ್ನಾಗಿದೆ. ಇಷ್ಟ ಆಯ್ತು ನಿಮಗೆ? ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಎಲ್ಲ ಬಂದು ಫ್ಯಾಮಿಲಿ ಸಮೇತ ಎಲ್ಲ ಕುಂತ್ಕೊಂಡು ನೋಡಿ. ದಿಸ್ ಅವರ್ ಮೆಸೇಜ್. ಎಲ್ಲ ಬಂದು ನೋಡು, ಒಳ್ಳೆ ಫಿಲಮು, ಅದೇನು ಕೆಟ್ಟದಂತೇನಿಲ್ಲ, ಫ್ಯಾಮಿಲಿ ಸ್ಟೋರಿ. ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಹೀರೋ ಆ್ಯಕ್ಟಿಂಗ್ ಆಗಿತ್ತಮ್ಮ, ಚೆನ್ನಾಗಿತ್ತಾ? ಏನು ಮೆಸೇಜ್ ನಿಮ್ಗೆ ಗೊತ್ತಾಯ್ತು, ನೀವು ಅರ್ಥ ಆಯ್ತು ಮ್ಯಾಮ್ ಇದರಲ್ಲಿ, ಈ ಮೂವಿಯಲ್ಲಿ? ಹನಿ ಟ್ರ್ಯಾಪ್, ಹನಿ ಟ್ರ್ಯಾಪ್. ಎಲ್ಲರೂ ನೋಡಿ. ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ಹೇಳಿ? ಥ್ಯಾಂಕ್ ಯು. ಹೇಳಿ ಸರ್ ಮೂವಿ. ಚೆನ್ನಾಗಿದೆ. ಇಂಟ್ರಲ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಸಂಕಟ ತೋರಿಸೋರೆ. ಇಂಟ್ರಲ್ ಆಗೋದ್ರಿಂದ ಸ್ವಲ್ಪ ಅಷ್ಟೊಂದು ಇದು ಇಂಟ್ರಲ್ ಆದಮೇಲೆ ಒಂದು ಸಾಂಗ್ ಬರ್ತಲ್ಲ, ಅದು ಅವರು ಸೂರ್ಯನ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡೋರೆ. ಆಮೇಲೆ ಲೇಡೀಸ್ ಬಗ್ಗೆ ಒಂದು ಸ್ವಲ್ಪ ಪ್ಲಾಟ್ಸ್ ಬೇಕಾದ್ರೆ ಏನೇನೋ ಅದು ಸಖತ ಹೇಳೋರು. ಇವಾಗ ನಡೀತಾ ಇದೆ ಜನ್ರೇಷನ್ಗೆ ತುಂಬ ಚೆನ್ನಾಗೇ ಹೇಳಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ, ಅವ್ರದ್ದು ಮಾಡಿರೋ ರೀತಿ ಒಂದು ಲೈನಲ್ಲಿ ಚೆನ್ನಾಗಿ ಹೇಳೋರೆ. ಅಂದರೆ ಎಲ್ಲರೂ ಬಂದು ನೋಡಬೇಕು. ವಿಷಯ ಹೆಣ್ಮಕ್ಳು ನೋಡ್ಬೇಕು, ಬಂದು ಇಂಥ ಮೂವಿ ನೋಡ್ಬೇಕು. ಹೆಣ್ಮಕ್ಳೆಲ್ಲ ಇವಾಗ ಏನೇನು ಆಗ್ತದೆ ನೋಡಿರಲ್ಲ, ಲಾಡ್ಸ್ದು ಅದು ಇದು ಮಣ್ಣು ಅಂತೆಲ್ಲ ಮಾಡಿ ಈ ಥರ ಚೆನ್ನಾಗಿ ತೋರಿಸೋರು ಮೂವಿನ ನೋಡಬೇಕು. ಎಲ್ಲ ಜನ್ರೇಷನ್ದಾಗ ಇದೆಲ್ಲ ಹೆಣ್ಮಕ್ಳೆಲ್ಲ ಬಂದು ನೋಡ್ಕೊಂಡ್ರೆ ಅವ್ರಿಗೆ ಒಂದು ಸ್ವಲ್ಪ ನಾಲೆಜ್ ಬರುತ್ತೆ. ಇನ್ನೂ ಆ ಥರ ಚೆನ್ನಾಗಿ ತೋರಿಸೋರು ಮೂವಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಇದೆ ಮೇಡಮ್, ಚೆನ್ನಾಗಿದೆ ಫಿಲಮ್. ಈಗಿನ ಹೆಣ್ಮೆನ್ಗಳು ಸೂಪರ್ ಫಿಲಮು. ಪೇರೆಂಟ್ಸ್ಗೂ ನೋಡ್ಬೋದು, ಫ್ಯಾಮಿಲಿನೂ ಬಂದು ನೋಡ್ಬೋದು, ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಇಷ್ಟ ಆಯ್ತಾ ನಿಮಗೆ? ಲವ್ ಅಂತ ಹೇಳಿ ಹನಿ ಟ್ರ್ಯಾಪ್ ಆಗ್ತಿದೆ. ಲವ್ ಅಂತ ಹನಿ ಡ್ರಾಪ್ ಅಂತ ಈ ಥರ ಮೋಸ ಮಾಡೋದು ಇದೊಂದು ಕ್ಲಾರಿಟಿ ಸಿಕ್ಕಂಗೆ. ಈ ಥರದ್ದು ಅವೇರ್ನೆಸ್ ಕಡಿಮೆ ಆಗಿಬಿಡ್ಬೇಕು, ಚೆನ್ನಾಗಾಗ್ಬಾರ್ದು. ರೀಸೆಂಟಾಗೂ ಹಿಂಗೆ ಒಬ್ಬರು ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ಹೌದಲ್ಲ, ಈಗಿನ ಹೆಣ್ಮಕ್ಳು ಈಗಿನ ಜನ್ರೇಷನ್ಗೆ ಮಕ್ಳುಗಳಿಗೆ ನೋಡ್ಬಿಟ್ಟು ಒಂದು ಸ್ವಲ್ಪ ತಿಳ್ಕೊಬೇಕು. ಅವರು ಮುಂದೆ ಯಾವ ಥರ ಇರ್ಬೇಕು, ಯಾವ ಥರ ಮೋಸ ಮಾಡ್ತಾರೆ ಲವ್ ಅಂತ. ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿ, ತುಂಬ ಸೂಪರ್. ತುಂಬ ಚೆನ್ನಾಗಿತ್ತು. ಮನೆ ಮಂದಿ ಎಲ್ಲ ನೋಡುವಂಥ ಮೂವಿ. ಅದರಲ್ಲೂ ಕನ್ನಡವನ್ನು ಬೆಳೆಸಿ, ಕನ್ನಡನ ಉಳಿಸಿ ತುಂಬ ಅದ್ಭುತವಾಗಿದೆ ಈ ಸಿನಿಮಾ. ಮನೆಯವರೆಲ್ಲ ಬಂದು ಆನಂದಿಸಿ ನೋಡಿ ನಲಿಬೇಕು, ನಕ್ಕು ನಲಿಬೇಕು. ನಿಮ್ಗೇನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಯಾರ ಪಾತ್ರ ಇಷ್ಟ ಆಯಿತು? ದರ್ಶನ್, ಇವರು ಧರ್ಮಕೀರ್ತಿ ಮತ್ತು ವೆಂಕಟೇಶ್ ಮೂರ್ತಿ ತುಂಬ ಅದ್ಭುತವಾಗಿದೆ. ನಾವು ನಟನೆ ಮಾಡಿದ್ದೀವಿ, ಮನೆ ಮಂದಿ ಎಲ್ಲ ನೋಡಿ ಆನಂದಿಸಿ ಸಂತೋಷ. ಇಷ್ಟ ಆಯ್ತಾ ಸರ್? ನಿಂತ್ಕೊಳ್ಳಿ. ಚೆನ್ನಾಗಿದೆ. ನಮ್ಮ ಬೆಂಗಳೂರು ಕರೆಂಟ್ ಸಿಚುವೇಶನ್ ಏನು ನಡೀತಾ ಇದೆ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಸಾಂಗ್ಸು ಸಕ್ಕತ್ತಾಗಿದೆ, ಬಂದು ನೋಡಿ ಜನ. ಮತ್ತು ಫೈಟಿಂಗ್ ಸೀನು ಎಲ್ಲ ಚೆನ್ನಾಗಿದೆ. ಬನ್ನಿ, ನಿಮ್ಮಂಥವ್ರು, ನಿಮ್ಮ ಮೀಡಿಯಾದವರು ಎಲ್ಲ ಬಂದು ಪ್ರೋತ್ಸಾಹ ಮಾಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಲಿಸಿ ಅಂತ ನಾವು